ಎಲ್ರಿಗೂ ನಮಸ್ಕಾರ. ಸಿಂಹಗನ್ನಡಿಯ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ಸತ್ಯಾಶ್ರಯ ಪುಲಿಕೇಶಿಯ ಒಂದು ಕರ್ನಾಟ ಬಲದ ಬಗ್ಗೆ ನಿಮಗೆ ವಿವರಿಸ್ತಾ ಇದ್ದೆ. ಕರ್ನಾಟ ಬಲ ಹೇಗೆ ಉತ್ತರ ಪಥೇಶ್ವರನಾದ ಹರ್ಷವರ್ಧನನನ್ನು ಸೋಲಿಸಿ ಇಡೀ ಉತ್ತರ ಭಾರತದ ಒಂದು ಈ ರಾಜ ಮನೆತನಗಳ ಒಂದು ಸಾಮ್ರಾಜ್ಯಕ್ಕೆ ಒಂದು ಕೊನೆ ಹಾಡ್ತು ಅಂತ ಹೇಳ್ತಾ ಇದ್ದೆ. ಈ ಉತ್ತರ ಪಥೇಶ್ವರನ ಸೋಲಿಸಿದ ದಕ್ಷಿಣ ಪಥೇಶ್ವರ ನಮ್ಮ ಪುಲಿಕೇಶಿ, ಅವನಿಗೆ ಪರಮೇಶ್ವರ ಅನ್ನೋ ಬಿರುದು ಬರುತ್ತೆ. ಈ ಪರಮೇಶ್ವರ ನಂತರದ ದಿನಗಳಲ್ಲಿ ಈ ಒಂದು ಗೆಲುವು ಇಡೀ ಕರ್ನಾಟಕ ಸಾಮ್ರಾಜ್ಯದ ಒಂದು ಪ್ರವರ್ಧಮಾನ ಅನ್ನೋದಕ್ಕಿಂತ ಇದರ ಮೆರೆಯುವುದಕ್ಕೆ ಬಹಳ ದೊಡ್ಡ ಕಾರಣ ಆಗುತ್ತೆ. ಇದೇ ಸಂದರ್ಭದಲ್ಲಿ ಹ್ಯೂಯೆನ್ಸಾಂಗ್ ಅನ್ನೋ ಚೀನಿ ಯಾತ್ರಿಕ ಬರ್ತಾನೆ. ಈ ಯಾತ್ರಿಕ ನಮ್ಮ ಚಾಲುಕ್ಯ ಮನೆತನದ ರಾಜಧಾನಿಗೆ ಬರ್ತಾನೆ. ಅಲ್ಲಿನ ಜನಜೀವನ ನೋಡ್ತಾನೆ, ಅಲ್ಲಿನ ಜನರ ಬಗ್ಗೆ, ಅಲ್ಲಿನ ರಾಜನ ಬಗ್ಗೆ ಅವನು ಕಂಡ ಹಾಗೆ ಬರೀತಾನೆ. ಅವನೇನು ಬರೆದಿದ್ದಾನೆ ಅಂತ ನೋಡೋಣ. ಇಲ್ಲಿನ ಹವೆಗೆ ಕಾವು ಹೆಚ್ಚು. ಜನರು ಪ್ರಾಮಾಣಿಕರು ಮತ್ತು ಸರಳ ಸ್ವಭಾವದವರು. ಅವರದ್ದು ಎತ್ತರದ ನಿಲುವು. ಅವರು ಅನ್ಯಾಯವನ್ನು ಪ್ರತಿಭಟಿಸುವ ಕಠಿಣ ಸ್ವಭಾವದವರು. ತಮಗೆ ಉಪಕಾರ ಮಾಡಿದವರಿಗೆ ತುಂಬ ಕೃತಜ್ಞರು, ಆದರೆ ವೈರಿಗಳಿಗೆ ನಿಷ್ಕರುಣರು. ಅಪಮಾನವಾದರೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸೇಡಿ ತೀರಿಸಿಕೊಳ್ಳುವ ಕೆಚ್ಚು ಅವರದ್ದು. ಒಬ್ಬರಿಗೆ ಸಹಾಯ ನೀಡಬೇಕೆಂದು ಅವರಿಗೆ ಹೇಳಿದ್ದಾದರೆ ಆ ಸಹಾಯ ನೀಡುವ ತವಕದಲ್ಲಿ ಅವರು ತಮ್ಮನ್ನೇ ತಾವು ಮರೆತು ಬಿಡುತ್ತಾರೆ. ಅವರು ಸೇಡು ತೀರಿಸಿಕೊಳ್ಳ ಬಯಸುವುದಾದರೆ ಮೊದಲು ತಮ್ಮ ವೈರಿಗೆ ತಾವು ಮುನ್ನೆಚ್ಚರಿಕೆ ನೀಡುವರು. ಆಮೇಲೆ ಇಬ್ಬರು ಶಸ್ತ್ರಸಜ್ಜಿತರಾಗಿ ಒಬ್ಬರನ್ನೊಬ್ಬರು ಭಲ್ಲೆಯಿಂದ ತಾಕುತ್ತಾರೆ. ಅವರಲ್ಲಿ ಒಬ್ಬನು ಓಡತೊಡಗಿದರೆ ಇನ್ನೊಬ್ಬನು ಅವನನ್ನು ಬೆನ್ನಟ್ಟುವನು. ಆದರೆ ಸೋಲೊಪ್ಪಿ ಬಿದ್ದವನನ್ನು ಅವರು ಎಂದಿಗೂ ಕೊಲ್ಲುವುದಿಲ್ಲ. ಒಬ್ಬ ದಳಪತಿಯು ಕಾಳಗದಲ್ಲಿ ಸೋತರೆ ಅವನನ್ನು ಶಿಕ್ಷೆಗೆ ಒಳಪಡಿಸುವುದಿಲ್ಲ, ಆದರೆ ಅವನಿಗೆ ಸ್ತ್ರೀ ವಸ್ತ್ರಗಳ ಉಡುಗೊರೆ ಕೊಡಲಾಗುವುದು. ತನ್ಮೂಲಕ ಆ ದಳಪತಿಯು ತಾನೇ ಅಸುನೀಗಲು ಮುಂದಾಗುವನು. 100 ಮಂದಿ ಜಟ್ಟಿಗಳನ್ನು ಸಾಕಲು ಈ ನಾಡಿನಲ್ಲಿ ಏರ್ಪಾಡುಂಟು. ಮಸೆದಾಟಕ್ಕೆ ತೊಡುವಾಗಲೆಲ್ಲ ಆ ಜಟ್ಟಿಗಳು ಕಳ್ಳು ಕುಡಿದು ಮದ ಬರಿಸಿಕೊಂಡು ಕೈಯಲ್ಲಿ ಭಲ್ಲೆ ಹಿಡಿದುಕೊಂಡು 10,000 ಜನರ ನಡುವೆ ಬಂದು ತಾನು ಒಬ್ಬನೇ ಇದ್ದರೂ ಅವರಿಗೆ ಕಾದಾಟಕ್ಕೆ ಕರೆ ಕೊಡುವರು. ಈ ಜಟ್ಟಿಗಳಲ್ಲಿ ಒಬ್ಬ ಯಾರಾದನ್ನಾದರೂ ಎದುರಿಸಿ ಕೊಂದದ್ದೇ ಆದರೆ ದೇಶದ ಶಾಸನಗಳು ಅವನಿಗೆ ಶಿಕ್ಷೆ ವಿಧಿಸುವುದಿಲ್ಲ. ಅವರು ಹೊರಗೆ ಹೊರಟಾಗಲೆಲ್ಲ ಅವರ ಮುಂದೆ ಡೋಲು ಬಾರಿಸುವರು. ಇಷ್ಟೇ ಅಲ್ಲ, ಅವರು 100 ಆನೆಗಳಿಗೆ ಮದ ಬರಿಸಿ ಕಾಳಗಕ್ಕೆ ಅವನ್ನು ಕರೆದೊಯ್ದು ಮೊದಲು ತಾವೂ ಮದ್ಯ ಕುಡಿದು ಹೋರಾಡಿ ಮುನ್ನುಗ್ಗುತ್ತಾ ಎಲ್ಲವನ್ನೂ ತೊತ್ತಳದುಳಿದು ಬಿಡುತ್ತಾರೆ. ಇದರಿಂದಾಗಿ ಯಾವ ಹಗೆಯೂ ಅವರ ಎದುರು ನಿಲ್ಲಲಾಗದವನಾಗುವನು. ಈ ರಾಜನು ಈ ಬಗೆಯ ಜಟ್ಟಿಗಳನ್ನು ಆನೆಗಳನ್ನು ಹೊಂದಿದ್ದರ ಪರಿಣಾಮವಾಗಿ ತನ್ನ ನೆರೆಹೊರೆಯರೊಂದಿಗೆ ತೀರಾ ತಿರಸ್ಕಾರದಿಂದ ನಡೆದುಕೊಳ್ಳುತ್ತಾನೆ. ಈತನು ಕ್ಷತ್ರಿಯ ಕುಲದವನು. ಹೆಸರು ಪುಲಿಕೇಶಿ. ಈತನ ಯೋಜನೆಗಳು ಮತ್ತು ಕೈಗೊಂಡ ಕಾರ್ಯಗಳು ಚತುರ್ದಿಶೆಗಳಲ್ಲೂ ವ್ಯಾಪ್ತವಾಗಿದ್ದು ಈತನ ಜನೋಪಕಾರಿ ಕೃತಿಗಳು ದೂರಾಂತರದಲ್ಲಿಯೂ ಅನುಭವಕ್ಕೆ ಬರುವಂತಿದೆ. ಈತನ ಪ್ರಜೆಗಳು ವಿನಯಪೂರ್ವಕವಾಗಿ ಈತನ ಆಜ್ಞೆಯನ್ನು ಶಿರಸಾವಹಿಸುತ್ತಾರೆ. ಮುಂದೆ ಇವರ ರೂಢಿಗಳ ವಿಷಯ ಹೇಳ್ತಾ ಹೋಗ್ತಾನೆ. ಇಷ್ಟು ಇವರ ರೂಢಿ ಅಭ್ಯಾಸಗಳ ವಿಷಯ. ಜನರು ವಿದ್ಯಾಪ್ರಿಯರು. ಶಾಸ್ತ್ರಸಮ್ಮತ ವಿದ್ಯೆ ಹಾಗೂ ಲೌಕಿಕ ಅನ್ಯ ವಿದ್ಯೆಯನ್ನು ಅಭ್ಯಾಸ ಮಾಡಿರುತ್ತಾರೆ. ಅಲ್ಲಿ ಸುಮಾರು 100 ಸಂಘಧಾಮಗಳುಂಟು. ಅಲ್ಲಿ 5,000ದಷ್ಟು ಆಚಾರ್ಯರಿರುವರು. ಅವರು ಮಹಾಯಾನ ಮತ್ತು ಹೀನಯಾನ ಎರಡನ್ನೂ ಅನುಸರಿಸುತ್ತಾರೆ. ಅಲ್ಲಿ ಸುಮಾರು 100 ದೇವಮಂದಿರಗಳಿದ್ದು ಅಲ್ಲಿ ಶಾಸ್ತ್ರಸಮ್ಮತ ಅಲ್ಲದ ಬೌದ್ಧೇತರ ಅನ್ಯಮತೀಯರು ವಾಸಿಸುತ್ತಾರೆ. ರಾಜಧಾನಿಯ ಒಳಗೂ ಹೊರಗೂ 5 ಸ್ತೂಪಗಳಿದ್ದು 4 ಗತಬುದ್ಧರು ನಡೆದಾಡಿದ ಮತ್ತು ಕುಳಿತ ಸ್ಥಳಗಳನ್ನು ಅವು ಸಂಕೇತಿಸುತ್ತವೆ. ಹೀಗೆ ಅದು ಬೌದ್ಧರ ಒಂದು ಸ್ಥಾನ ಆಗಿತ್ತು ಅನ್ನೋದನ್ನು ಹೇಳ್ತಾರೆ. ಹಾಗೆ ಬೇರೆ ಬೇರೆ ದೇವರುಗಳು ಇದ್ವು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಆವತ್ತಿನ ದಿನ ಕನ್ನಡದ ಜನರ ಸ್ವಭಾವದ ಬಗ್ಗೆ ಹ್ಯೂಯೆನ್ಸಾಂಗ್ ಹೇಳ್ತಾ ಇದ್ದಾಗ ನಮಗೆ ಕಾಣಿಸ್ಕೊಳ್ಳೋದೇನಂತಂದರೆ, ಇವರು ಯಾರಿಗೂ ಹೆದರದೇ ಇರುವಂಥವರು, ಮತ್ತು ಸತ್ಯಕ್ಕೋಸ್ಕರ ತಾವು ಪರವಾಗಿ ನಿಂತ್ಕೊಳ್ಳೋ ಅಂಥವರು, ನಂಬಿ ಬಂದವರಿಗೆ ಆಶ್ರಯ ಕೊಡುವಂಥವರು, 1000 ಜನ ಅಲ್ಲ ಕೋಟಿ ಜನ ಎದುರಿಗೆ ಬಂದರೂ ಎದೆಗುಂದದೆ ಅವ್ರನ್ನ ಸವಾಲು ಒಡ್ಡೋ ಅಂಥವರು, ಇಂಥ ಧೀರರು ಶೂರರು. ಯುದ್ಧಗಳಿಗೆ ಇವ್ರನ್ನ ಇಟ್ಕೊಂಡು ಕರ್ಕೊಂಡು ಹೋಯ್ತು ಅಂತಂದರೆ ಸೋಲೇ ಇಲ್ಲ. ಹಾಗಾಗೇ ನಮ್ಮ ಈ ಕರ್ನಾಟ ಬಲವನ್ನು ಕರ್ನಾಟ ಬಲಂ ಅಜೇಯಂ ಅಂತಾನು, ಕರ್ನಾಟ ಬಲ ರಾಕ್ಷಸ ಪಡೆ ಅಂತಾನು ಕರಿತಾ ಇದ್ದಿದ್ದು. ಸೊ ಇಂಥ ಧೀರ ಶೂರ ಪುಲಿಕೇಶಿ ಅಂತ ಅಂದಾಗ ಇದೇ ಸಮಯದಲ್ಲಿ ಪುಲಿಕೇಶಿ ತನ್ನ ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ದ ಕಾಲದಲ್ಲೇ ಪಲ್ಲವರ ಜೊತೆಗಿನ ಕಾದಾಟಗಳು ನಡೀತಾ ಇತ್ತು. ಪಲ್ಲವರ ದಾಳಿ ಬಾದಾಮಿ ಮೇಲೆ ಆಗ್ತಾ ಇತ್ತು. ಪುಲಿಕೇಶಿಯ ಅವರ
ತಂಡದವರು ಮತ್ತೆ ಪ್ರತಿದಾಳಿ ಮಾಡ್ತಾಯಿದ್ರು. ಇದು ಒಂದು 100 ವರ್ಷಗಳ ಒಂದು ತಿಕ್ಕಾಟ ಪಲ್ಲವರಿಗೂ ಮತ್ತು ಚಾಲುಕ್ಯರಿಗೂ. ಹೀಗೆ ಪುಲಿಕೇಶಿಯ ಅಂತ್ಯಕಾಲದಲ್ಲಿ ಪಲ್ಲವರ ನರಸಿಂಹವರ್ಮನ್ ಅನ್ನುವಂಥ ಒಬ್ಬ ರಾಜ ಅವನು ಬರ್ತಾನೆ. ಬಾದಾಮಿಯಲ್ಲಿ ಯುದ್ಧ ಆಗುತ್ತೆ. ಬಾದಾಮಿಯನ್ನು ಅವನು ಅಲ್ಲಿನ ವಿಗ್ರಹಗಳನ್ನು ದೇವಸ್ಥಾನಗಳನ್ನ ಒಡೆಯೋದು ನಾಶ ಮಾಡೋದ್ರ ಮುಖಾಂತರ ಬಾದಾಮಿ ಕೊಂಡ ದೇವನ್ ಅನ್ನೋ ಬಿರುದನ್ನು ಗಳಿಸ್ಕೊತಾನೆ ನರಸಿಂಹವರ್ಮ. ಇದರ ನಂತರ ಪುಲಿಕೇಶಿಯ ಒಂದು ಕಾಲ ಆಗುತ್ತೆ. ಆದ ನಂತರ ಅವರ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ. ಇವರು ಮತ್ತೆ ಪಲ್ಲವರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ, ಇವರು ಬರ್ತಾರೆ. ಹೀಗೆ ನಡೀತಾ ಇರುತ್ತೆ. ಈ ಥರ ಸಂದರ್ಭದಲ್ಲಿ 2ನೇ ವಿಕ್ರಮಾದಿತ್ಯ ಅನ್ನೋ ಒಬ್ಬ 4ನೇ ತಲೆಮಾರಿನ ರಾಜ, ಇವನ ಆಳ್ವಿಕೆ ಬರುತ್ತೆ. ಇವನು ಬಹಳ ವಿಶೇಷವಾದಂಥ 1-2 ಘಟನೆಗಳಿದೆ. ಇದು ಕನ್ನಡಿಗರು ಹೆಮ್ಮೆ ಪಡುವಂಥ ಘಟನೆಗಳು. ಮೊದಲನೇದಾಗಿ ಪಲ್ಲವರ ಮೇಲೆ ಯುದ್ಧಕ್ಕೆ ಈತ ಹೋಗಬೇಕಾದ್ರೆ ತನ್ನೊಂದಿಗೆ ಸಾಕಷ್ಟು ವಜ್ರ ವೈಢೂರ್ಯ ನವರತ್ನಾದಿಗಳನ್ನೆಲ್ಲ ತಗೊಂಡು ಕಂಚೀಪುರದ ಮೇಲೆ ದಾಳಿ ಇಡ್ತಾನೆ. ಪಲ್ಲವರನ್ನು ಸೋಲಿಸಿ ನಿರ್ನಾಮ ಮಾಡ್ತಾನೆ. ನಿರ್ನಾಮ ಮಾಡಿದಾಗ ಅಲ್ಲಿನ ದೇವಸ್ಥಾನಗಳು ಇವುಗಳಿಗೆ ಯಾವುದೇ ರೀತಿಯ ಹಾನಿ ಮಾಡದೆ ತಾನು ಕೊಂಡೊಯ್ದಿದ್ದ ಮುತ್ತುರತ್ನ ನವರತ್ನಗಳನ್ನು ಅಲ್ಲಿ ಕೊಟ್ಟು ಅವುಗಳ ದೇವಸ್ಥಾನದ ಪುನರುಜ್ಜೀವನ ಮಾಡಿಕೊಳ್ಳಿ ಅಂತ ಹೇಳಿ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಕೊಟ್ಟು ಬರ್ತಾನೆ. ಈ ಮೂಲಕ ತಾನೊಬ್ಬ ಪರಹಿತ ಪರಧರ್ಮ ಸಹಿಷ್ಣು ಅಥವಾ ಇನ್ನೊಬ್ಬ ಶತ್ರುವನ್ನು ಕೂಡ ಅವನ ನಂಬಿಕೆಗಳಿಗೆ ಧಕ್ಕೆ ತರದೇ ಇರ್ತೀನಿ, ಯುದ್ಧ ಬೇರೆ ಇದು ಬೇರೆ ನಂಬಿಕೆಗಳು ಬೇರೆ ಅನ್ನೋದನ್ನ ತೋರಿಸ್ಕೊಟ್ಟಂಥ ರಾಜ ಆಗ್ತಾನೆ. ಇದೇ ವಿಕ್ರಮಾದಿತ್ಯನ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರದ್ದೇ ಒಂದು ಪುಲಿಕೇಶಿಯ ಕಾಲ 4 ತಲೆಮಾರಿ ಹಿಂದಿನ ಪುಲಿಕೇಶಿ ಮಕ್ಕಳ ಕಾಲದಲ್ಲಿ ಗುಜರಾತ್ ಅಂದರೆ ಗುರ್ಜರ ದೇಶ, ಇದನ್ನು ಅಲ್ಲಿನ ವಂಶ ಪುಲಿಕೇಶಿ ಚಾಲುಕ್ಯರ ವಂಶನೇ ಅಲ್ಲಿ ಆಳ್ತಿತ್ತು ಅಂತ ನಾನು ನಿಮ್ಗೆ ಹೇಳಿದ್ದೆ. ಅಲ್ಲಿ ಕೂಡ ಒಬ್ಬ ಪುಲಿಕೇಶಿ ಎನ್ನುವಂಥ ಹೆಸರಿನವನೇ ಒಬ್ಬ ರಾಜ ಅಲ್ಲಿ ಆಳ್ತಾ ಇರ್ತಾನೆ. ಆ ಸಮಯದಲ್ಲಿ ಭಾರತದ ಬಹುಶಃ ಮೊಟ್ಟ ಮೊದಲ ಅಂತ ಅನ್ಕೋಬಹುದು ಅರಬ್ಬರ ದಾಳಿ ಭಾರತದ ಮೇಲಾಗುತ್ತೆ. ನಾವೆಲ್ಲ ಬಹಳ ಓದ್ತಿರ್ತೀವಿ, ಮೊಘಲರು ದಾಳಿ ಇಟ್ಟಾಗ ಉತ್ತರದ ಯಾರೋ ಒಬ್ಬ ರಾಜ ಅವ್ರನ್ನ ಎದುರಿಸ್ದ, ಅವ್ರನ್ನ ಸೋಲಿಸ್ದ ಅಂತ ಇಡೀ ಭಾರತದ ಮಹಾನ್ ನಾಯಕ ಅನ್ನೋ ರೀತಿ ಬಿಂಬಿಸ್ತಾ ಇರ್ತೀವಿ. ಕರೆಕ್ಟು, ಅವರು ಕೂಡ ಮಹಾನ್ ನಾಯಕರೇ ಇರಬಹುದು. ಆದರೆ ಅವ್ರಿಗಿಂತ ಬಹುಶಃ 100 ವರ್ಷಗಳ ಹಿಂದೆ ಅರಬ್ಬರು ದಾಳಿ ಇಟ್ಟಾಗ ಇದೇ ವಿಕ್ರಮಾದಿತ್ಯ 2ನೇ ವಿಕ್ರಮಾದಿತ್ಯ ತನ್ನ ಗುಜರಾತಿನ ಶಾಖೆಯ ಪುಲಿಕೇಶಿಯ ಸಹಾಯದೊಂದಿಗೆ ಅಥವಾ ಅವನ ಮುಂದಾಳ್ತನ ತಗೊಂಡು ಹೋಗಿ ಅವ್ರನ್ನ ಹಿಮ್ಮೆಟ್ಟಿಸ್ತಾನೆ. ಅಂದರೆ ಭಾರತದ ಮೇಲೆ ಅಥವಾ ಗುರ್ಜರ ದೇಶದ ಮೇಲೆ ಭಾರತದ ಮೇಲೆ ದಾಳಿ ಮಾಡಲು ಬಂದ ಅರಬ್ಬರನ್ನು ಮೊಟ್ಟ ಮೊದಲನೇದಾಗಿ ಹಿಮ್ಮೆಟ್ಟಿಸಿದ ಹಿರಿಮೆ ಕನ್ನಡಿಗ ರಾಜರಿಗೆ ಸೇರಿದ್ದು. ಇದನ್ನು ನಾವು ನಮ್ಮ ಇತಿಹಾಸದಲ್ಲಿ ಓದಿದೀವೋ ಇಲ್ವೋ ಗೊತ್ತಿಲ್ಲ. ಈ ಹಿರಿಮೆ ನಮ್ಮಲ್ಲಿ ಸದಾಕಾಲ ಇರಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ನಾವು ಯಾರ್ಯಾರನ್ನೋ ದೇಶದ ರಕ್ಷಣೆ ಮಾಡಿದವರು ಅಂತ ಬೇರೆ ಬೇರೆ ಭಾಷಿಕರನ್ನ ಬೇರೆ ಬೇರೆ ನಾಡಿನವ್ರನ್ನ ಅವ್ರನ್ನ ಮೆರೆಸೋದು ತಪ್ಪಲ್ಲ, ಮೆರೆಸ್ತಾ ನಮ್ಮವ್ರನ್ನೇ ಮರೆತು ಕೂತ್ಕೊಂಡಿದ್ದೀವಿ. ಹೀಗಾಗಿ ವಿಕ್ರಮಾದಿತ್ಯನ ನಾವು ಮರೆಯೋಕ್ಕಾಗಲ್ಲ. ವಿಕ್ರಮಾದಿತ್ಯನ ಶೌರ್ಯ ಹೇಗೆ ಅದು ಒಂದು ಕಡೆ ಪಲ್ಲವರ ಜೊತೆ ಹೋರಾಟ ಮಾಡಿ ಅಲ್ಲಿ ಅವರಿಗೆ ಸೌಜನ್ಯದಿಂದ ತನ್ನ ಒಳ್ಳೆತನನ ಪ್ರದರ್ಶನ ಮಾಡಿ ಅವರ ದೇವಸ್ಥಾನಗಳನ್ನ ಹಾಳುಗೆಡುವುದೇ, ಅಲ್ಲಿ ದೇಣಿಗೆ ಕೊಟ್ಟು ಅವನು ಹೇಗೆ ದೊಡ್ಡತನ ತೋರಿಸಿದ್ನೋ ಅದೇ ರೀತಿ ಭಾರತದ ಮೇಲೆ ಆಕ್ರಮಣ ಮಾಡಲು ಬಂದ ಅರಬ್ಬರನ್ನ ಹಿಮ್ಮೆಟ್ಟಿಸಿ ಹೊಡೆದು ಕಳಿಸ್ತಾನೆ. ಇದು ಚಾಲುಕ್ಯರ ಒಂದು ಇತಿಹಾಸದಲ್ಲಿ ಕಂಡುಬರುವಂಥ ದೊಡ್ಡ ಒಂದು ಘಟನೆಗಳು. ಇದಾದ ನಂತರ ಅವರ ಮುಂದಿನ ಪೀಳಿಗೆಯಲ್ಲಿ ಅಷ್ಟೊಂದು ಏನಾಗ್ತದೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯಲ್ಲಿ ಸಮರ್ಥರಾದ ರಾಜರ ಕೊರತೆಯೋ ಏನೋ ಬಹುಶಃ. ಆಗ ದಂತಿದುರ್ಗ ಅನ್ನೋ ಒಬ್ಬ ರಾಜನ ಕಾಲದಿಂದ ಇದು ಚಾಲುಕ್ಯ ಸಾಮ್ರಾಜ್ಯ ಅಲ್ಲಿಗೆ ಕೊನೆಯಾಗಿ ಮತ್ತು ರಾಷ್ಟ್ರಕೂಟರ ಆಳ್ವಿಕೆ ಶುರುವಾಗುತ್ತೆ. ಈ ರಾಷ್ಟ್ರಕೂಟರಲ್ಲಿ ದಂತಿದುರ್ಗ ಅಂತ ಹೇಳ್ತಾ ಇದ್ದೆ. ಈ ದಂತಿದುರ್ಗ ಮತ್ತವರ ಮಕ್ಕಳು ಹೀಗೆಲ್ಲ ಹೋಗ್ತಾ ಅವರಲ್ಲಿ ಒಬ್ಬ ದೊಡ್ಡ ರಾಜ ಬರ್ತಾನೆ, ಧ್ರುವ ಅಂತ ಬರ್ತಾನೆ ರಾಜ. ಇವನು ಸಾಮ್ರಾಜ್ಯ ವಿಸ್ತರಣೆ ಮಾಡಿ ತಾನು ತುಂಬ ದೊಡ್ಡ ಯೋಧ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಇವನ ನಂತರ ಇವನ ಮಗ 3ನೇ ಗೋವಿಂದ ಇವನಿಗೆ ಪಟ್ಟ ಕಟ್ತಾನೆ. 3ನೇ ಗೋವಿಂದ ಅಂತ ಹೇಳಿದ್ರೆ ಈತನಷ್ಟು ಧೀರ ಶೂರ ದೊರೆ ಬಹುಶಃ ಹಿಂದೆ ಹಾಗೇ ಇರಲಿಲ್ವೇನೋ ಅನ್ನೋವಂಥ ಧೀರ. ಇವನು ಎಲ್ಲಿಂದ ಎಲ್ಲಿವರೆಗೆ ರಾಜ್ಯಗಳನ್ನ ವಿಸ್ತರಿಸ್ತಾ ಹೋಗ್ತಾನೆ ಅಂತಂದರೆ ಇದು ದಕ್ಷಿಣದ ಪಲ್ಲವರು, ಚೋಳರು, ಚೇರರು ಇವರನ್ನೆಲ್ಲ ಬಿಟ್ಟು ಸಿಂಹಳದ ಅನುರಾಧಾಪುರ ಪಟ್ಟಣದವರೆಗೆ ರಾಜ್ಯ ವಿಸ್ತರಣೆ ಮಾಡ್ತಾನೆ 3ನೇ ಗೋವಿಂದ. ಮತ್ತು ಉತ್ತರದಲ್ಲಿ ಹೋಗ್ತಾನೆ. ಉತ್ತರದಲ್ಲಿ ಹೋಗಿ ಹಿಮಾಲಯದ ತಪ್ಪಲು, ಮಿಥಿಲೆ ಎಲ್ಲ ಬಿಟ್ಟು ಹಿಮಾಲಯದ ತಪ್ಪಲಿನ ತನಕ ಇವನು ಆಕ್ರಮಣ ಮಾಡ್ತಾನೆ, ಅದನ್ನು ವಿಸ್ತರಿಸ್ಕೋತಾನೆ. ಮತ್ತು ಈ ಕಡೆ ಗುರ್ಜರ ದೇಶ ಅಂದರೆ ಗುಜರಾತ್, ಅಲ್ಲಿ ಭುಜ್ ಇಲ್ಲಿ ತನಕ ಆಕ್ರಮಿಸ್ಕೋತಾನೆ. ಮತ್ತು ಈ ಕಡೆ ಪಶ್ಚಿಮ ಬಂಗಾಳದ ತನಕ ಅಲ್ಲಿ ಕೂಡ ವಿಸ್ತರಣೆ ಮಾಡ್ತಾನೆ. ಅಂದರೆ 3ನೇ ಗೋವಿಂದನ ಕಾಲದಲ್ಲಿ ಈತ ಇಡೀ ಭಾರತವನ್ನು ಆಳ್ತಿದ್ನೇನೋ ಬಹುಶಃ. ಅವನ ರಾಜ್ಯ ವಿಸ್ತರಣೆ ನೋಡಿದ್ರೆ ಅಷ್ಟು ದೊಡ್ಡದು ಅಂತ ಅನಿಸುತ್ತೆ.
ಇವನ ಕಾಲದಲ್ಲಿ ಇವನ ಶೌರ್ಯನ ಹೊಗಳ್ತಾ, ಅವನ ಈ ವಿಜಯ ಯಾತ್ರೆನ ಹೊಗಳ್ತಾ ಒಬ್ಬರು ಬರೀತಾರೆ, ಅವನ ಆಸ್ಥಾನ ಕವಿ ಬರೀತಾನೆ. ಏನಂತ ಹೇಳಿದ್ರೆ, ಗೋವಿಂದನ ಕುದುರೆಗಳು ಹಿಮಾಲಯದ ತೊರೆಗಳಲ್ಲಿ ಗುಳುಗುಳು ಎಂದು ಶಬ್ದ ಮಾಡುವ ಶೀತಲ ಜಲವನ್ನು ಕುಡಿದವು ಮತ್ತು ಅವನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು. ಅವನ ಮಂಗಳ ಸ್ನಾನ ಕಾಲದಲ್ಲಿ ಬಾರಿಸಿದ ತುತ್ತೂರಿಗಳ ನಿನಾದವು ಆ ಮಹಾಪರ್ವತದ ಕಣಿವೆಗಳಲ್ಲಿ ಅತೀತವಾಗಿ ಮಾರ್ದನಿಗೈದಿತು ಅಂತ ಹೇಳ್ತಾರೆ. ಇಂಥ ದೊಡ್ಡ ಒಂದು ಧೀರ ಈ ಗೋವಿಂದ. ಇವನು ಈ ಒಂದು ತನ್ನ ವಿಜಯ ಯಾತ್ರೆ ಬರೀ 5 ವರ್ಷ, 795ರಿಂದ 800ನೇ ಇಸ್ವಿ ತನಕ 5 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡ್ತಾನೆ. ಇವನ ನಂತರ ಇವನು ತನ್ನ 3ನೇ ಮಗನಾದಂತಹ ಶರ್ವನಿಗೆ ಪಟ್ಟ ಕಟ್ತಾನೆ. ಶರ್ವನಿಗೆ ಪಟ್ಟ ಕಟ್ಟೋದು 814ನೇ ಇಸ್ವಿನಲ್ಲಿ. ಈ ನಾನು ಶರ್ವ ಅಂದರೆ ನಿಮಗೆ ಬಹುಶಃ ಅರ್ಥ ಆಗಲ್ಲ. ಈ ಶರ್ವನ ಮತ್ತೊಂದು ಹೆಸರು ಅಮೋಘ ವರ್ಷ ನೃಪತುಂಗ. ಇಡೀ ರಾಷ್ಟ್ರಕೂಟರ ಇತಿಹಾಸದಲ್ಲಿ, ಕರ್ನಾಟಕ ಸಾಮ್ರಾಜ್ಯದ ಇತಿಹಾಸದಲ್ಲಿ ಅಮೋಘ ವರ್ಷ ನೃಪತುಂಗನ ಒಂದು ಏನು ಆಳ್ವಿಕೆ ಇದೆ, ಇದು ಸುವರ್ಣಯುಗ ಅಂತ ಕರಿಬೋದು. ಈ ಕಾಲದಲ್ಲೇ ನಾವು ಕವಿರಾಜ ಮಾರ್ಗನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕವಿರಾಜ ಮಾರ್ಗದ ಶ್ರೀವಿಜಯ ಬರೆದ ಕವಿರಾಜ ಮಾರ್ಗ ಸೃಷ್ಟಿಯಾಯಿತು. ಇದು ಕೂಡ ಇವನ ಕಾಲದಲ್ಲಿ ಆಗಿದ್ದು. ಇವನು ಒಬ್ಬ ಮಹಾನ್ ಧೀರ, ಜನಪರ, ಜನರಿಗೋಸ್ಕರ ಒಂದು ಮಿಡಿತಾ ಇದ್ದಂತಹ ರಾಜ. ಇಂಥ ರಾಜ 878ನೇ ಇಸ್ವಿ ತನಕ ಆಳ್ವಿಕೆ ಮಾಡ್ತಾನೆ. ಇವನ ಕಾಲಘಟ್ಟದಲ್ಲಿ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ. ಇದು ನಾವು ಕನ್ನಡಿಗರು ಒಂದು ಸ್ವಲ್ಪ ನಮ್ಮ ರಾಜರ ಒಂದು ಮನಸ್ಥಿತಿ ಬಗ್ಗೆ, ರಾಜರ ಜನಪರ ಆಲೋಚನೆ ಬಗ್ಗೆ ಅರ್ಥ ಮಾಡ್ಕೋಬೋದು. ಈ ರಾಜನ ಕಾಲದಲ್ಲಿ ಒಂದು ಸಾರಿ ಬರ ಬರುತ್ತೆ, ಕ್ಷಾಮ ಬರುತ್ತೆ. ಆ ಊರಿಗೆ ಕ್ಷಾಮ ಬಂದಾಗ ಈ ನಮ್ಮ ದೊರೆ ಕೊಲ್ಹಾಪುರ ದೇವಿಗೆ ಹರಿಸ್ಕೋತಾನೆ. ಅಮೋಘ ವರ್ಷ ನೃಪತುಂಗ ಹರಿಸ್ಕೊಂಡು, ಈ ಬರ, ಈ ಕ್ಷಾಮ ಹೊಟ್ಟೋದ್ರೆ ನಾನು ನಿನಗೆ ಈ ಒಂದು ಹರಕೆ ತೀರಿಸ್ತೀನಿ ಅಂತ ಹರಕೆ ತೀರಿಸ್ತಾನೆ. ಏನು ಹರಕೆ ಇರ್ಬೋದು ಅಂತ ಊಹಿಸ್ಬಲ್ರ? ಅವನು ತನ್ನದೇ ಆದ ಬೆರಳನ್ನು ಬಲಿ ಕೊಡ್ತಾನೆ. ತನ್ನ ಬೆರಳನ್ನು ದೇವಿಗೆ ಅರ್ಪಣೆ ಮಾಡ್ತಾನೆ ಜನಹಿತಕ್ಕೋಸ್ಕರ. ಇಂಥ ಜನಪರವಾದ ರಾಜ, ಇಂಥ ಮನಸ್ಥಿತಿಯುಳ್ಳ ರಾಜ ನಮ್ಮನ್ನು ಆಳಿದ್ರು. ನಮ್ಮ ನಾಡಿನಲ್ಲಿ ರಾಷ್ಟ್ರಕೂಟ ದೊರೆಗಳಲ್ಲಿ ಇಂಥ ಒಬ್ಬ ಧೀರೋದ್ಧಾತ ರಾಜ ಇದ್ದ ಅನ್ನೋದು ನಮಗೆಲ್ಲ ಹೆಮ್ಮೆ ತರಲ್ವೇ. ಮಾನ್ಯಖೇಡ ಅಂದರೆ ಮಳಖೇಡನ ಇದನ್ನು ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ನಡೆದಂತಹ ಅಮೋಘ ವರ್ಷ ಮತ್ತು ರಾಷ್ಟ್ರಕೂಟರ ಒಂದು ಆಳ್ವಿಕೆ 210 ವರ್ಷ ಒಟ್ಟಾರೆ ರಾಷ್ಟ್ರಕೂಟರ ಆಳ್ವಿಕೆ ನಡೆಯುತ್ತೆ. 210-230 ವರ್ಷ. ಇದಾದ ನಂತರ ಇವರ ಆಳ್ವಿಕೆ ಕೊನೆಗಾಣುತ್ತೆ. ಮತ್ತೊಮ್ಮೆ ಚಾಲುಕ್ಯರ ಆಳ್ವಿಕೆ ಶುರುವಾಗುತ್ತೆ. ಈ ಬಾರಿ ಅದು ಕಲ್ಯಾಣದಿಂದ ಶುರುವಾಗುತ್ತೆ. ಕಲ್ಯಾಣದ ಚಾಲುಕ್ಯರು ಇವರು ಕೂಡ ತೈಲಪನ ಒಂದು ನಾಯಕತ್ವದಲ್ಲಿ, ಇಮ್ಮಡಿ ತೈಲಪನ ಮುಂದಾಳ್ತನದಲ್ಲಿ ಮತ್ತೆ ಸಾಮ್ರಾಜ್ಯ ಗಳಿಸ್ಕೋತಾರೆ, ಮತ್ತೆ ವಿಸ್ತರಿಸ್ತಾ ಹೋಗ್ತಾರೆ. ಇದು ರಾಜರ ಕಥೆ ಅಂದ ಕೂಡಲೇ ನಮಗೆ ಸಾಮ್ರಾಜ್ಯಗಳ ವಿಸ್ತರಣೆ, ಅವ್ರು ಇವ್ರ ಮೇಲೆ ಯುದ್ಧ ಮಾಡಿದ್ರು, ಮತ್ತು ಇವ್ರ ಮೇಲ್ಗೈ ಸಾಧಿಸಿದ್ರು, ಇವೆಲ್ಲ ಕಾಣ್ತಾ ಇದ್ರು. ನಾವು ಸೂಕ್ಷ್ಮವಾಗಿ ಗುರುತಿಸ್ಕೋಬೇಕಾದ್ದು, ನಾವು ಅನ್ವಯಿಸ್ಕೋಬೇಕಾದ್ದು ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗಿದ್ದಂಥ ಛಲ, ಹೇಗೆ ಅವರು ಹೋರಾಟ ಮಾಡ್ತಾಯಿದ್ರು, ಅಥವಾ ಹೇಗೆ ಒಂದು ಏನು ತಂತ್ರಜ್ಞಾನದಲ್ಲಿ ಉನ್ನತಿ ಹೇಗೆ ಸಾಧಿಸಿದ್ರು, ಅಥವಾ ಹೇಗೆ ಅವರ ಜನಜೀವನ ನಡೀತಾ ಇತ್ತು, ಜನರ ಜೀವನ ಮಟ್ಟ ಎಷ್ಟು ಉನ್ನತವಾಗಿತ್ತು, ಮತ್ತು ಅವರು ವಿದೇಶಿಗಳ ಜೊತೆ ಹೇಗೆ ವ್ಯವಹಾರ ನಡ್ಕೊಳ್ತಾ ಇದ್ರು, ಅವರ ಒಂದು ಕೊಟ್ಟು ತಗೊಳ್ಳೋ ವ್ಯವಹಾರಗಳು ಬೇರೆ ಬೇರೆ ದೇಶದ ಜೊತೆ ಎಲ್ಲ ಎಷ್ಟು ಸೊಗಸಾಗಿತ್ತು ಅನ್ನೋದೆಲ್ಲ ಕಂಡಾಗ ಒಂದು ಕರ್ನಾಟಕ ರಾಷ್ಟ್ರ ಒಂದು ಜೀವಂತವಾಗಿದ್ದಂತಹ, ಸತ್ವಯುತವಾಗಿದ್ದಂತಹ, ಸ್ಫೂರ್ತಿದಾಯಕವಾಗಿದ್ದಂತಹ ರಾಷ್ಟ್ರವಾಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಮುಂದಿನ ಸಂಚಿಕೆಗಳಲ್ಲಿ ನಾನು ಮುಂದಿನ ಭಾಗಗಳನ್ನ ವಿಸ್ತರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.